ಅಂತ ಇಷ್ಟು ವಿವರಣೆ ಹೇಳಿದ್ರು. ಓಂಕಾರದ ಅರ್ಥವನ್ನು ಕೂಡ ನಿರೂಪಣೆಯನ್ನ ಮಾಡಿದ್ರು ಸ್ವಲ್ಪ ಹಿಂದೆ. ಓಂ ತತ್ಸತ್ ಇತಿ ನಿರ್ದೇಶಃ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಅನ್ನುವ ಅದು ಮತ್ತೆ ಮುಂದೆ ಬರುತ್ತೆ. ನಾರಾಯಣ. ಹಾಗಾಗಿ ಶ್ರದ್ಧೆ ಇಲ್ಲದೆ ತತ್ರ ಅಶ್ರದ್ಧಾಕೃತಂ ತಸ್ಮಾತ್ ಅಸದಿತ್ಯೇವ ಕೀರ್ತ್ಯತೆ. ಅಂದ್ರೆ ಶ್ರದ್ಧೆ ಇಲ್ಲದೆ ಯಾವುದೇ ಕಾರ್ಯವನ್ನ ಮಾಡಿದ್ರೂ ಕೂಡ ಅದು ಅಸತ್ ಅಂತ ಕರೆಯಲ್ಪಡುತ್ತೆ. ವಿಪ್ರರು ವೇದಗಳು ಯಜ್ಞಗಳು ಒಂದಕ್ಕೊಂದು ಹೊಂದಿಕೊಂಡಿರುವಂಥದ್ದು. ಈ ಮೂರನ್ನು ಕೂಡ ನಾರಾಯಣನೇ ನಮಗೆ ಒದಗಿಸಿದ್ದು. ಈ ಮೂರನ್ನು ಓತಪ್ರೋತವಾಗಿ ಒದಗಿಸಿದ್ದಾನೆ ಎನ್ನುವ ಕಾರಣಕ್ಕಾಗಿ ವಿಷ್ಣುವಿಗೆ ಓಂ ಅಂತ ಹೆಸರು. ಎಷ್ಟು ಚೆನ್ನಾಗಿದೆ ಒಂದಕ್ಕೊಂದು ಸಂಬಂಧ. ಮೊದಲು ಸತ್ ಅಂತ ಅಂದ್ರು, ವೇದದಿಂದ ಪ್ರತಿಪಾದ್ಯವಾದಂತಹ ವಿಷಯವನ್ನ ನಿರೂಪಣೆ ಮಾಡಿದ್ರಿಂದ ಅದು ಸತ್. ಯಾಕಂದ್ರೆ ಶ್ರದ್ಧಾ ಸಹಿತವಾಗಿ ಮಾಡಬೇಕಾದ್ದು ಅಂತ. ಸದ್ರೂಪನಾದ ಪರಮಾತ್ಮನನ್ನ ಹೇಳುತ್ತೆ, ಅದರಿಂದಾಗಿ ವೇದ ಸತ್. ಸದ್ರೂಪನಾದ ಕರ್ಮವನ್ನ ಸದ್ರೂಪವಾದ ಪರಮಾತ್ಮನಿಗಾಗಿ ಕರ್ಮವನ್ನ ಮಾಡುತ್ತೆ, ಅದರಿಂದಾಗಿ ಅದು ಕರ್ಮ ಸತ್. ಅದರ ಜೊತೆಗೆ ಸಾತ್ವಿಕರಾದ ವಿಪ್ರರು ಕೂಡ ಅದನ್ನ ಸಾತ್ವಿಕವಾಗಿಯೇ ಸಾತ್ವಿಕ ಭಾವದಿಂದ ನಡೆಸ್ತಾರೆ ಅನ್ನುವ ಕಾರಣಕ್ಕಾಗಿ ಅವರು ಕೂಡ ಸತ್. ಇದು ಮೂರನ್ನೂ ಕೂಡ ತತ್ ಆದ ಪರಮಾತ್ಮನಿಗೆ ಓತಪ್ರೋತವಾಗಿ ಸಮರ್ಪಣೆ ಮಾಡಲಾಗುತ್ತೆ. ಆದ್ರಿಂದಾಗಿ ಅವನನ್ನ ಓಂ ಅಂತನೂ ಕರೀತಾರೆ. ವಿಹಿತಾ ವಿಷ್ಣುನಾ ತೇನ ವಿಹಿತಾಹ ಕೇಕೆ ವಿಪ್ರಾಹ ಈ ಕಾರ್ಯಕ್ಕಾಗಿ ಇರಿ ಅಂತಂದ್ರು, ವೇದಾಹ ಈ ಕಾರ್ಯಕ್ಕಾಗಿ ಜೋಡಿಸಿ ಅಂದ್ರು, ಯಜ್ಞಾಹ ಇದೇ ನಿಜವಾದ ಕಾರ್ಯ ಅಂತ ತಿಳಿಸಿದ್ರು. ಬದುಕು ಒಂದು ಯಜ್ಞವಾದರೆ ಆ ಯಜ್ಞಕ್ಕಾಗಿ ಬಳಸುವ ವೇದ ಅಂತನ್ನುವಂಥದ್ದು ಅತ್ಯಂತ ಅಪರೂಪದ ಸಂಪತ್ತು. ಅದನ್ನ ಬಳಸಿಕೊಳ್ಳುವಂತಹ ವಿಪ್ರರು ನಿಜವಾಗಿಯೂ ಕೂಡ ತನ್ನಾಮಕನಾದ ಓಂ ನಾಮಕನಾದ ಪರಮಾತ್ಮನನ್ನ ಉಪಾಸಿಸ್ತಾರೆ ಅಂತಾದ್ರೆ ಆಗ ಅದು ಸಾತ್ವಿಕವಾದ ಸಂಪತ್ತೆನಿಸತ್ತೆ, ದೈವಿ ಸಂಪತ್ತೆನಿಸದೆ ಅವನು ಓಂಕಾರದಿಂದ ಪ್ರತಿಪಾದ್ಯನಾಗ್ತಾನೆ ಅಂತ ತಿಳಿಸಿದ್ರು. ಓಂ ಅನ್ನುವ ನಾಮದಿಂದ ಅವನನ್ನ ಹೇಳಿದ್ರು. ಓತಮಸ್ಮಿನ್ ಇದಂ ಸರ್ವಂ ಅಸ್ಮಿನ್ ಓತಂ. ಓತಂ ಅಂದ್ರೆ ಒಂದಕ್ಕೊಂದು ಹೆಣೆದುಕೊಂಡಿದೆ. ಇತಿ ಚೋಕ್ತಸ್ಸ ಓಮಿತಿ. ಅವನು ಕೂಡ ಈ ಮೂರನ್ನು ಹೇಳುವನಾದ್ರಿಂದಾಗಿ ಅವನಿಗೆ ಓಂ ಅಂತ ಹೆಸರು ಬಂತು. ಈ ಮೂರರಿಂದ ಓತಪ್ರೋತವಾಗಿ ತಿಳಿದಿದ್ದಾನೆ, ಓತಪ್ರೋತವಾಗಿ ಸುಳಿದಿದ್ದಾನೆ, ಅದರಿಂದಾಗಿ ಅವನನ್ನು ಓಂ ಅಂತಂದ್ರು. ತಸ್ಮಾದ್ ಓಮಿತಿ ಯಜ್ಞಾದೀನ್ ಪ್ರವರ್ತಂತೆ ಹಿ ವೈದಿಕಾ. ಅದಕ್ಕಾಗಿ ಮಂತ್ರ ಶುರು ಮಾಡುವಾಗ, ಸ್ತೋತ್ರ ಶುರು ಮಾಡುವಾಗ ಓಂಕಾರದಿಂದ ಪ್ರತಿಪಾದ್ಯನಾದವನು ಹರಿಹಿ ಅಂತ ತಿಳಿಸ್ಲಿಕ್ಕೋಸ್ಕರ ಹರಿಹಿ ಓಂ. ಅದು ಬೊಬ್ಬೆ ಹೊಡೆಯುವುದಲ್ಲ, ಅವನನ್ನ ಜಾಗೃತೆಯಿಂದ ಈ ಓಂಕಾರ ಪ್ರತಿಪಾದ್ಯ ನೀನಾಗಿದ್ದಿ ಅಂತ ನೆನೆಸಿ ಅವನಿಗೆ ಕೃತಜ್ಞತೆಯನ್ನು ಅರ್ಪಿಸುವಂತಹ ಕ್ರಮ. ಆರಂಭದಲ್ಲೂ ನೀನೆ, ಮುಗಿಯುವಾಗೂ ನೀನೆ. ಇದು ತಸ್ಮಾದೋಮಿತಿ ಯಜ್ಞಾದೀನ್, ಯಜ್ಞ ಮೊದಲಾದ ಕರ್ಮಗಳನ್ನು ಪ್ರವರ್ತಂತೆ ಹಿ ವೈದಿಕಾಹ
ಅನೋಂಕೃತಂ ಹ್ಯಾಸುರಂ ಸ್ಯಾತ್ ಯತ್ತಸ್ಮಾದೋಂಕೃತಂ ತ್ವಪಿ. ಯಾವ ಕರ್ಮವನ್ನು ಓಂಕಾರ ಇಲ್ಲದೆ ಮಾಡುತ್ತೇವೋ ಅದನ್ನು ಅಸುರರು ಎಳ್ಕೊಂಡು ಹೋಗ್ತಾರೆ. ಅವರಿಗದು ನಮ್ಗೆ ಕೊಟ್ಟ ಸಂಪತ್ತು ಅಂತ. ಯಾಕಂದ್ರೆ ಓಂಕಾರ ಬೇರೆ ಯಾವ ದೇವತೆಗಳಿಗೂ ಹೆಸರಾಗಿ ಇಲ್ಲ, ಅವರಿಗೆ ಬಳಸ್ತಾರಷ್ಟೇ. ಅವರ ಹೆಸರು ಅಂತ ಕರೆಯುವುದಿದ್ರೆ, ಓಂ ಬನ್ನಿ ಅಂತ ಯಾರನ್ನಾದ್ರೂ ಕರೆಯುವುದಿದ್ರೆ ಅದು ನಾರಾಯಣನನ್ನು ಮಾತ್ರ. ಉಳಿದವರನ್ನೆಲ್ಲ ಓಂ ಅನ್ನೋದ್ರ ಜೊತೆಗೆ ಆಮೇಲೆ ಏನಾದ್ರೂ ಹೆಸರು ಇಡ್ಬೇಕು. ಯಾಕಂದ್ರೆ ಓಂ ಅನ್ನೋವನ ವ್ಯಕ್ತಿ, ತತ್ಪುರುಷಾಯ ಅಂತಂದ್ರೆ ಏನರ್ಥ? ತಸ್ಯ ಪುರುಷ. ಹಾಗಾಗಿ ಅವನಿಗೆ ಸಂಬಂಧಪಟ್ಟವರು ಅಂತ ತಿಳಿಸ್ಲಿಕ್ಕೋಸ್ಕರ ಓಂ ಶಬ್ದವನ್ನ ಹಾಕುವಂಥದ್ದು ಇದೆ. ಯಾಕೆ ಹೀಗೆ ಓಂಕಾರ ಅನ್ನುವಂಥದ್ದು ಭಗವಂತನ ಅಪರೂಪದ ಹೆಸರು ಅನ್ನೋದನ್ನ ಯಜ್ಞ ಯಾಗಾದಿಗಳಿಗೂ ಬಳಸುವುದರ ಉದ್ದೇಶದ ಹಿನ್ನೆಲೆಯನ್ನು ಹೇಳಿ, ಒಂದು ವೇಳೆ ಹಾಗೆ ಆಗದೆ ಹೋದ್ರೆ ಯಜ್ಞದಲ್ಲಿ ಅಥವಾ ಪ್ರಾರ್ಥನೆಯಲ್ಲಿ ಪಠಣದಲ್ಲಿ ನಾಮಸ್ಮರಣೆಯ ಓಂಕಾರ ಇಲ್ಲದೆ ಹೋದ್ರೆ ಅದನ್ನ ದೇವತೆಗಳಲ್ಲದೆ ಭಗವಂತನಲ್ಲದೆ ಯಕ್ಷರು ರಾಕ್ಷಸರೆಲ್ಲ ಎಳ್ಕೊಂಡು ಹೋಗ್ತಾರೆ. ಅದು ಆಸುರಿ ಸಂಪತ್ತಿನ ಪ್ರಭಾವಕ್ಕೆ ಒಳಗಾಗುತ್ತೆ ಅನ್ನೋದನ್ನ ಹೇಳಿದ್ರು. ಹಾಗಾದ್ರೆ ಓಂಕಾರ ಹೇಳಬಾರದು ಅಂದ್ರೆ ಏನ? ಅವ್ರದೆಲ್ಲ ಹೇಳಿದ್ದನ್ನ ಅಸುರರು ಎಳ್ಕೊಂಡು ಹೋಗ್ಲಿ ಅಂತ ಅರ್ಥನ? ಆಸುರಿ ಭಾವಕ್ಕೆ ಹೋಗ್ಲಿ ಅಂತ ಅರ್ಥನ? ಅದು ಭಗವಂತನ ನಾಮ, ಅದು ಭಗವಂತನ ಅಪರೂಪದ ಹೆಸರು. ಓಂಕಾರಾರ್ಥ ಹರೇ ಸಮ್ಯಕ್ ಜ್ಞಾನಾದಾಸುರಂ ಭವೇತ್ ಸಮ್ಯಕ್ ಜ್ಞಾನಾತ್ ನ ತದಾಸುರಂ ಭವೇತ್. ಓಂಕಾರಾರ್ಥ ಹರೇ ಸಮ್ಯಕ್ ಅಜ್ಞಾನಾದಾಸುರಂ ಭವೇತ್. ಎಲ್ಲೋ ಹೋಯ್ತು. ಈಗೇನಾಯ್ತು? ಅನೋಂಕೃತವಾದ್ರೆ ಅಸುರ ಸಂಪತ್ತಾಗುತ್ತೆ. ಆದ್ರಿಂದಾಗಿ ಓಂಕಾರಗಳನ್ನು ಹೇಳ್ತಾರೆ. ಓಂಕೃತ ಅಂದ್ರೆ ಓಂ ಅಂತಾನೆ ಎಲ್ಲವನ್ನು ಶುರು ಮಾಡ್ತಾರೆ. ಓಂಕಾರಾರ್ಥ ಹರೇಹೆ ಸಮ್ಯಕ್, ಓಂಕಾರಾರ್ಥನಾದಂತಹ ಹರಿಯನ್ನ ನೆನೆಯದೆ, ಅಜ್ಞಾನಾತ್ ಅವನನ್ನ ಮರೆತು, ಓಂಕಾರ ಅಂತ ಹೇಳಿದ್ರೆ ಆಗುದಿಲ್ಲ, ಅಲ್ಲೇ ಇದೆ, ಯಾಕೆ ಎಲ್ಲೆಲ್ಲೋ ಹೋಗ್ತೀರಿ? ಹತ್ರಲ್ಲೇ ಇದೆ, ನೀವು ಇಟ್ಟಿದ್ರಲ್ಲೇ ಇದೆ, ಅಲ್ಲೇ ಇದೆ. ಓಂಕಾರಾರ್ಥ ಹರೇ ಸಮ್ಯಕ್. ಯಾರು ಈ ಓಂ ಅನ್ನೋದು ಪರಮಾತ್ಮನ ಹೆಸರು ಅಂತ ತಿಳಿಯದೆ ಎಷ್ಟು ದೊಡ್ಡದಾಗಿ ಊರಿಡೀ ಬೊಬ್ಬೆ ಹೊಡೆದ್ರು, ಮೈಕದಲ್ಲಿ ಹೇಳಿದ್ರು, 100 ಸಲ ಹೇಳಿದ್ರು, 1000 ಸಲ ಬೊಬ್ಬೆ ಹೊಡೆದ್ರು, ಅಚ್ಚೊಡಿಸಿ ಹೇಳಿದ್ರು, ರೆಕಾರ್ಡ್ ಮಾಡಿಸಿದ್ರು, ಅದು ಪರಮಾತ್ಮನ ನಾಮ ಅಂತ ಗೊತ್ತಿಲ್ಲದೆ ಇದ್ರೆ ಅದು ಆಸುರಂ ಭವೇತ್. ಅದು ಕೇವಲ ಅಸುರರಿಗೆ ಕೊಟ್ಟ ಸೊತ್ತಾಗತ್ತೆ. ಹಾಗಾಗಿ ಓಂಕಾರಾರ್ಥನಾದ ಹರಿಯನ್ನು ಸಮ್ಯಕ್ ಯಾರು ಚೆನ್ನಾಗಿ ತಿಳಿದು ಆಸುರಿ ಭಾವದಿಂದ ಆಚೆಗೆ ಬರುವುದಕ್ಕೋಸ್ಕರ ಪ್ರಯತ್ನಿಸುತ್ತಾನೋ ಅವನು ದೈವಿ ಸಂಪತ್ತಿನಲ್ಲಿ ತುಂಬಿ ತುಳುಕುತ್ತಾನೆ. ಫಲಂ ತ್ವನಭಿಸಂಧಾಯ ತದ್ಬ್ರಹ್ಮ ಸಾನ್ ಮಮ ಆಸ್ಪದಂ ಇತಿ ಯತ್ ಕ್ರಿಯತೆ ಕರ್ಮ ತನ್ನಾಮ ಅಥೋ ಅರ್ಜುನ. ಫಲಂತು ಅನಭಿಸಂಧಾಯ, ಇಂಥ ಫಲ ಬೇಕು ಅನ್ನುವುದನ್ನ ಅಪೇಕ್ಷಿಸದೆ, ಇದು ಬ್ರಹ್ಮ ಸ್ಯಾತ್, ಇದು ಪರಮಾತ್ಮನಿಗೆ ಹೊಂದುವಂತದ್ದಾಗಲಿ, ಇದು ಅವನು ಕೊಟ್ಟ ಸೊತ್ತು, ಅವನಿಗೆ ಸಂಬಂಧಿಸಿದ್ದು ಅಂತ ನನಗೆ ಯಾವಾಗ್ಲೂ ತಲೆಯಲ್ಲಿ ಉಳಿಯಲಿ. ಮಮ ಆಸ್ಪದಂ ಬ್ರಹ್ಮ ಮಮ, ಬ್ರಹ್ಮ ನನಗೆ ಸಂಬಂಧಿಸಿದ್ದು, ಕರ್ಮ ಬ್ರಹ್ಮನಿಗೆ ಸಂಬಂಧಿಸಿದ್ದು. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಅಂತ ಅವನಿಂದಲೇ ಹುಟ್ಟಿದ್ದಾದ್ರಿಂದಾಗಿ ಈ ಓಂಕಾರದಿಂದ ನೆನಪು ಮಾಡಿಕೊಳ್ಳುವಾಗ, ಕರ್ಮವನ್ನ ಅರ್ಪಿಸುವಾಗ ಲೋಕಕ್ಕೆ ವಿತತಾ ಬ್ರಹ್ಮಣೋ ಮುಖೆ ಅಂತ ಹಿಂದೆ ಕೊಟ್ಟವನು ಅವನೇ. ನನಗೆ ಬೇಕಾದದ್ದು ಬ್ರಹ್ಮ, ಆ ಬ್ರಹ್ಮನ ಸಂಬಂಧಿಸಿದ್ದು ಕರ್ಮ. ಇತಿ ಯತ್ ಕ್ರಿಯತೆ ಕರ್ಮ, ಯಾರು ಈ ರೀತಿಯಾಗಿ ಕರ್ಮವನ್ನ ಮಾಡುತ್ತಾನೋ, ತನ್ನಾಮ ಅಥೋ ಜನಾರ್ದನಃ ಅಭಿಸಂಧಿತಂ ಹಿ ತತ್ ಪ್ರೋಕ್ತಂ ತತಂ ವಾ ಸ್ವಗುಣೈಸ್ತದಾ.
ಆದ್ರಿಂದಾಗಿ ಓಂಕಾರ ಅನ್ನುವ ಹೆಸರು ಯತ್ ಕ್ರಿಯತೆ ತತ್. ಅವನಿಗೆ ಅತಃ ತತ್ ಅನ್ನುವ ಹೆಸರಿನಿಂದ, ತತ ಅಂದ್ರೆ ಎಲ್ಲೆಡೆ ತುಂಬಿದವನು, ಅವನಿಗೋಸ್ಕರ ಅವನಿಗೆ ಸಂಬಂಧಿಸಿದ್ದು. ತತ್ ಅಂತಂದ್ರೆ ಅದು ಅವನಿಗೆ ಸಂಬಂಧಿಸಿದ್ದು, ಬ್ರಹ್ಮನಿಗೆ ಸಂಬಂಧಿಸಿದ್ದು. ಈ ಲೋಕದಲ್ಲಿ ನಡೆಯುವ ಪ್ರತಿಯೊಂದು ಕರ್ಮವೂ ಕೂಡ ಅವನಿಗೆ ಹೊಂದಬೇಕಾದ್ದು ಅಂತ ತತ್ ಶಬ್ದದಿಂದ. ಅಂದ್ರೆ ಒಂದು ಹಿಂದೆ ಸತ್ ಅಂತ ಹೇಳಿದ್ರು, ಆಮೇಲೆ ಓಂ ಹೇಳಿದ್ರು, ಈಗ ತತ್ ಶಬ್ದವನ್ನು ಹೇಳುತ್ತಿದ್ದಾರೆ. ಸತ್ ಅಂತ ಹೇಳುವಾಗ ಸದ್ವಿಷಯಕವಾದದ್ದು, ಜ್ಞಾನ ವಿಷಯಕವಾದದ್ದು, ಆನಂದ ವಿಷಯಕವಾದದ್ದು, ಇದು ಪರಮಾತ್ಮನಿಗೆ ಸಂಬಂಧಿಸಿದ್ದು ಅಂತ ಯಾರು ತಿಳಿದು ಮಾಡ್ತಾನೋ ಅವನು ವಿಶೇಷವಾದ ಜ್ಞಾನಿಯಾಗ್ತಾನೆ. ಪರಮಾತ್ಮನ ಸತ್ ಅನ್ನೋ ನಾಮದ ಉಪಾಸನೆ ಮಾಡಿದ ಅಂತ ಅರ್ಥ ಆಗುತ್ತೆ. ಎಲ್ಲದರಲ್ಲೂ ಓತನಾದವನು ಅವನೇ ಆದ್ರಿಂದಾಗಿ ಅವನು ಓಂ ಶಬ್ದದಿಂದ ವಾಚ್ಯನಾಗಿದ್ದಾನೆ, ಎಲ್ಲೆಡೆ ತತನಾಗಿದ್ದಾನೆ. ಅವನಿಗೆ ಸಂಬಂಧಿಸಿದ್ದಾಗಿದೆ ಈ ಜಗತ್ತು. ತತ್ ಅಂದ್ರೆ ತತ್ ಸಂಬಂಧಿ ಅಂತ ಅರ್ಥ. ಅದರಿಂದಾಗಿ ತತ್ವಮಸಿ ಅನ್ನೋದಕ್ಕೆ ಈಗೇನು ಅರ್ಥ ಆಯ್ತು? ತತ್ ಶಬ್ದದಿಂದ ಅವನಿಗೆ ಸಂಬಂಧಿಸಿದವನು ನೀನಾಗಿದ್ದಿ, ತತ್ ಸದೃಶಮಸಿ, ತತ್ ಸಂಬಂಧಿ ಅಸಿ. ನೀನ್ ಅವನಿಗೆ ಸಂಬಂಧಪಟ್ಟವನು, ನೀನೇ ಏನೋ ಸ್ವತಂತ್ರ ಅಲ್ಲ, ನೀನು ಅವನಿಗೆ ಅತ್ಯಂತ ಹತ್ತಿರದವನು. ನೀನು ನಿನ್ನೊಳಗೆ ಅವನನ್ನು ಹೊತ್ತಿದ್ದಿ, ನಿನ್ನಲ್ಲೇ ತತನಾಗಿದ್ದಾನೆ, ನಿನ್ನಲ್ಲೇ ತುಂಬಿಕೊಂಡಿದ್ದಾನೆ. ನೀನು ಅವನು ಅಂತ ಈ ರೀತಿಯಾಗಿ ದೂರಕ್ಕೆ ಹಾಕಬೇಡ, ಅವನು ನಿನ್ನವನೇ ಅಂತ. ಹೀಗೆ ತತ್ ಶಬ್ದದಿಂದ ಜನಾರ್ದನ, ಅದೆಷ್ಟು ಚೆನ್ನಾಗಿದೆ ಅಂದ್ರೆ ತತ್ ಶಬ್ದ. ತನ್ನ ಮಾತೋ ಜನಾರ್ದನ ಜನಾನ್ ಅರ್ಧಯತಿ, ನಮ್ಮೊಳಗೆ ಸೇರಿಕೊಂಡು ಚೆನ್ನಾಗಿ ನಮ್ಮ ಕೊಳೆಯನ್ನೆಲ್ಲ ಕಳೀತಾನೆ. ಅದರಿಂದಾಗಿ ಅವನಿಗೆ ತತ್ ಅಂತ ಶಬ್ದ. ನಮ್ಮ ಜನನವನ್ನ ಅರ್ಧಯತಿ, ನಮ್ಮ ಹುಟ್ಟನ್ನೇ ಕೊನೆಗಾಣಿಸುತ್ತಾನೆ, ಅದರಿಂದ ಅವನಿಗೆ ತತ್ ಅಂತ ಹೆಸರು ಅಂತ. ಅಭಿಸಂಧಿತಂ ಹಿ ತತ್ ಪ್ರೋಕ್ತಂ ತತಂ ವಾ ಸ್ವಗುಣೈಸ್ತದಾ. ಏನ್ ಮಾಡಿದ್ರು ಅವನಿಗೇನೆ ಸಂಬಂಧಿಸಬೇಕಾದವರು ನಾವು, ತತ್ ಅವನ ಸಂಬಂಧಿ ಅಂತ. ಎರಡನೇದು ತತಂ ವಾ ಸ್ವಗುಣೈ ಸದಾ, ಸ್ವಗುಣೈ ತತಂ, ತನ್ನ ಗುಣಗಳಿಂದ ತುಂಬಿಕೊಂಡವನು. ಇನ್ನೊಂದು ಗುಣಕ್ಕೆ ಕಾಯ್ಬೇಕಾದವನಲ್ಲ, ಇನ್ಯಾರೋ ಕೊಟ್ಟದ್ದರಿಂದ ಅವನು ಗುಣವಂತ ಆಗುವುದಲ್ಲ. ಸ್ವಗುಣೈ ತತಂ, ತನ್ನದೇ ಆದ ಗುಣಗಳಿಂದ ತುಂಬಿಕೊಂಡವನಾದ್ರಿಂದ ಅವನಿಗೆ ತತ್ ಇತ್ಯಾದಿ ಚ. ಮಮ ಪ್ರಧಾನಮುದ್ದಿಷ್ಟಂ ಸ್ವರೂಪಂ ಕಾರ್ಯಮೇವ ಚ. ಮಯಃ ಪ್ರಧಾನಮುದ್ದಿಷ್ಟಂ. ಶ್ರದ್ಧಾಮಯೋಯಂ ಪುರುಷ ಯೋ ಯಚ್ಛ್ರದ್ಧ ಸ ಏವ ಸ ಅಂತ ಇದೆಯಲ್ಲ. ಇಲ್ಲಿ ಮಯ ಅಂದ್ರೆ ಏನರ್ಥ ಅಂದ್ರೆ, ಶ್ರದ್ಧಾಮಯ ಅಂದ್ರೆ ಮಯ ಪ್ರಧಾನಮುದ್ದಿಷ್ಟಂ ಸ್ವರೂಪಂ ಕಾರ್ಯಮೇವ ಚ. ಶ್ರದ್ಧಾಮಯ ಅಂದ್ರೆ ಶ್ರದ್ಧಾ ಸ್ವರೂಪ ಅಂತ ಅರ್ಥ. ಅವನು ಶ್ರದ್ಧೆಯದ್ದೇ ಒಂದು ರೂಪ. ಶ್ರದ್ಧೆ ಅಂದ್ರೆ ಅವನು, ಅವನು ಅಂದ್ರೆ ಶ್ರದ್ಧೆ. ಇದು ಶಬ್ದ ನಿರ್ಣಯದಲ್ಲಿ ಬಂದ ಮಾತು. ಶಾಸ್ತ್ರ ವಿಹಿತಮಪಿ ಭಗವತ್ ಶ್ರದ್ಧಾಹೀನಂ ಅಸದೇವೇತಿ ವಕ್ಷ್ಯತಿ. ಮುಂದೆ ಹೇಳ್ತಾರೆ, ಶಾಸ್ತ್ರ ವಿಹಿತವಾಗಿದ್ರು ಕೂಡ ಕೆಲವೊಮ್ಮೆ ಭಗವತ್ ಶ್ರದ್ಧೆ ಇಲ್ಲದೆ ಹೋಗುವ ಸಂಭವವಿದೆ, ಆಗ್ಲೂ ಅದು ಅಸತ್ಯ ಆಗುತ್ತೆ. ಶಾಸ್ತ್ರದಲ್ಲಿ ಹೇಳಿದ ಒಂದೇ ಒಂದು ಹೂವನ್ನ ಆಚೆ ಮಾಡ್ಲಿಲ್ಲ, ಅಲ್ಲಿ ಏನ್ ಹೇಳಿದಾರೋ ಅದೇ ಹೂ ತಂದು ಹಾಕಿದ್ದಾನೆ. ದುಡ್ಡಿದೆ, ಪ್ರತಿಯೊಂದು ಕ್ರಿಯೆಯಲ್ಲೂ ಕೂಡ ಶಿಸ್ತಿದೆ, ಪ್ರತಿಯೊಂದಕ್ಕೂ ಕೂಡ ಪೂರ್ವ ಸಿದ್ಧತೆ ಚೆನ್ನಾಗಿ ಮಾಡಿದ್ದಾರೆ, ನೋಡ್ಕೊಳ್ಳಿಕ್ಕೂ ಯಾವುದೇ ರೀತಿಯಾದ ತೊಂದರೆ ಮಾಡಿಲ್ಲ. ಹಾಗಿದ್ರೂ ಕೂಡ ಒಂದು ವೇಳೆ ಆತನಿಗೆ ಶ್ರದ್ಧಾಹೀನತೆ ಇದ್ರೆ ಅದು ಅಸತ್. ಎಲ್ಲ ಚೆನ್ನಾಗಿರುತ್ತೆ, ನೋಡ್ಲಿಕ್ಕೆ ತಟ್ಟೆ ದೊಡ್ಡದು, ದೊಡ್ಡ ಆಸನ ಹಾಕಿಟ್ಟಿದ್ದಾರೆ, ಊಟನೂ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಬಗೆ ಬಗೆ ಕಲರ್ ಇದೆ. ಎಲ್ಲದಕ್ಕೂ ಉಪ್ಪಿನ ಬದಲು ರಂಗೋಲಿ ಪುಡಿ ಹಾಕ್ಬಿಟ್ಟಿದ್ದಾರೆ. ಹೇಗಿರುತ್ತೆ? ಊಟದಲ್ಲಿ ತೋರಿಸ್ಲಿಕ್ಕೆ ಪ್ರತಿಯೊಂದು ಪದಾರ್ಥ ಇಷ್ಟು ತರದ ಅಡಿಗೆಯನ್ನ ಜಗತ್ತಿನಲ್ಲಿ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನುವ ತರ ಆ ಚಿತ್ರಣಗಳು ಕಾಣಿಸ್ತವೆ ನಮಗೆ, ತಟ್ಟೆಯಲ್ಲೋ ಹಾಕಿದ ಎಲೆಯಲ್ಲೋ. ಆದ್ರೆ
ಅದನ್ನ ತುತ್ತಿಟ್ಟವನ ಹೊಟ್ಟೆಯಾಗ ಆಗುವ ಕಷ್ಟ ಏನು ಹೇಳಿ? ಶ್ರದ್ಧೆ ಇಲ್ಲ ಅಂದ್ರೆ ಕರ್ಮ ಹೀಗಾಗುತ್ತೆ. ಕರ್ಮ ಅನ್ನೋದು ಹೊರಗಿನಿಂದ ಎಲ್ಲ ಇದೆ, ಉಪ್ಪೇ ಇಲ್ಲ ಅದಕ್ಕೆ, ಯಾವುದಕ್ಕೂ ಯಾವ ಪದಾರ್ಥಕ್ಕೂ ರಸವೇ ಇಲ್ಲ, ನೋಡ್ಲಿಕ್ಕೆಲ್ಲ ಕಲರ್ ಪ್ಲಾಸ್ಟಿಕ್ ತಿಂದ ಹಾಗಿರ್ಬೇಕು. ಅಂತದ್ದಕ್ಕೆ ಶ್ರದ್ಧೆ ಇಲ್ಲದೆ ಹೋದ್ರೆ ಹೇಗಾಗುತ್ತೋ ಹಾಗೆ ನಮ್ಮ ಈ ಕರ್ಮವು ಕೂಡ. ಶ್ರದ್ಧೆ ಇಲ್ಲದೆ ಹೋದ್ರೆ ಕರ್ಮವು ಕೂಡ ಉಪ್ಪಿಲ್ಲದ ಊಟದಂತೆ, ಏನು ಸ್ವಾರಸ್ಯ ಇಲ್ಲ. ಶಾಸ್ತ್ರ ವಿಹಿತಮಪಿ, ಒಂದು ವೇಳೆ ಶ್ರದ್ಧಾಹೀನವಾದ್ರೆ ಏನಾಗುತ್ತೆ ಅನ್ನೋದನ್ನ ಇಲ್ಲಿ ಅಶಾಸ್ತ್ರ ವಿಹಿತಂ ಘೋರಂ ಅನ್ನುವ ಶ್ಲೋಕಗಳಲ್ಲಿ ನಿರೂಪಣೆ ಮಾಡಿದ್ದು. ಅಶ್ರದ್ಧಯಾ ಹುತಂ ದತ್ತಂ, ಮುಂದಿನ ಭಾಗಗಳಲ್ಲಿ ಇದನ್ನು ಮತ್ತೆ ಹೇಳ್ತಾರೆ. ಭಗವತ್ ಶ್ರದ್ಧಾ ರಹಿತತ್ವಾದೇವ ಏವಚ ಅಶಾಸ್ತ್ರ ವಿಹಿತಂ ಭವತಿ. ಭಗವಂತನ ಶ್ರದ್ಧೆಗೆ ಹೊಂದುವಂತದ್ದಲ್ಲದೆ ಹೋದದ್ರಿಂದಲೇನೆ ಅದು ಅಶಾಸ್ತ್ರ ವಿಹಿತಂ. ಶಾಸ್ತ್ರದಲ್ಲಿ ಹೇಗೆ ವಿಧಾನ ಮಾಡಿದ್ದಾರೆ? ಭಗವತ್ ಶ್ರದ್ಧಾಪೂರ್ವಕವಾಗಿ ಕರ್ಮ ಮಾಡಬೇಕು ಅಂತ ಹೇಳಿದ್ದಾರೆ. ಶ್ರದ್ಧಾವಿರತ ಕರ್ಮ ಅಂತ ಮತ್ತೆ ನಿರೂಪಣೆ ಮಾಡ್ತಾರೆ. ಹಾಗಾಗಿ ಶ್ರದ್ಧಾರಹಿತವಾದ್ರೆ ಅದು ಶಾಸ್ತ್ರ ವಿಹಿತ ಆಗ್ಲಿಲ್ಲ. ಶಾಸ್ತ್ರದಲ್ಲಿ ವಿಹಿತ ಅಂದ್ರೆ ವಿಧಾನ ಮಾಡಿದ್ದು, ಏನ್ ಮಾಡಿದ್ರು ಶ್ರದ್ಧೆಯಿಂದ ಮಾಡಬೇಕು ಅಂತ. ವಿಷ್ಣು ಭಕ್ತಿ ವಿಧಾನಾರ್ಥಂ ಸರ್ವಂ ಶಾಸ್ತ್ರಂ ಪ್ರವರ್ತತೆ. ಯಾಕೆ ಹೀಗೆ ಹೇಳ್ತೀರಿ? ಶ್ರದ್ಧಾ ಸಹಿತವಾಗುವುದಕ್ಕೂ ಶಾಸ್ತ್ರ ವಿಹಿತವಾಗುವುದಕ್ಕೆ ಏನ್ ಸಂಬಂಧ ಅಂದ್ರೆ, ಯಾವಾಗ್ಲೂ ಏನೇ ಕರ್ತವ್ಯ ಮಾಡಿದ್ರೆ ಅಥವಾ ಏನೇ ಒಂದು ವ್ಯವಸ್ಥೆಯನ್ನು ಹೇಳಿದ್ರೆ ಅದರ ಉದ್ದೇಶ ಇರುವಂತದ್ದು ಭಗವದ್ಭಕ್ತಿ ವಿಧಾನಾರ್ಥಂ, ವಿಷ್ಣು ಭಕ್ತಿ ವಿಧಾನಾರ್ಥಂ ಸರ್ವಂ ಶಾಸ್ತ್ರಂ ಪ್ರವರ್ತತೆ. ಎಲ್ಲಾ ಶಾಸ್ತ್ರಗಳು ಭಗವಂತನನ್ನ ಪರಿಚಯಿಸ್ಲಿಕ್ಕಾಗ್ಲಿ, ಭಗವಂತನ ಹಿರಿಮೆ ಗರಿಮೆಗಳನ್ನ ಭಕ್ತಿಯನ್ನ ಹೇಳಲಿಕ್ಕಾಗ್ಲಿ ಇರುವಂತದ್ದು ಹೊರತು ಸುಮ್ನೆ ಅದು ಎಲ್ಲರನ್ನು ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ತಾನು ಮೆರೆದು ಬಿಡಬೇಕು ಅನ್ನೋ ಹಿನ್ನೆಲೆಯಲ್ಲ. ಶಾಸ್ತ್ರದ ಉದ್ದೇಶ ಏನು ಅಂದ್ರೆ ಭಗವದ್ಭಕ್ತಿ ವಿಧಾನಾರ್ಥಂ. ಮೇಲ್ನೋಟಕ್ಕೆ ಕೆಲವೊಮ್ಮೆ ಭಕ್ತಿ ಅಂತ ನೇರ ಕಾಣದೇ ಇರ್ಬೋದು, ಆದ್ರೆ ಪರಂಪರೆ ಆದ್ರೂ ಇರ್ಬೇಕು. ಕೊನೆಗೂ ಅದಿಲ್ಲ ಅಂದ್ರೆ ಅದು ಆ ಶಾಸ್ತ್ರವೇ ಅಲ್ಲ. ಯಾವ ಶಾಸ್ತ್ರದ ಮಾತಿನಿಂದ ಅವನಿಗೆ ಭಕ್ತಿ ಬರಲಿಲ್ಲ ಅಥವಾ ಭಕ್ತಿಗೆ ಕಾರಣವಾದ ಯಾವುದೋ ಒಂದು ವಾತಾವರಣವನ್ನು ಹುಟ್ಟಿಸ್ಲಿಲ್ಲ ಅಂದ್ರೆ, ಅಂತ ಒಂದು ಶ್ರದ್ಧೆಯನ್ನ ಹಾಳು ಮಾಡ್ತಾ ಇದೆ ಅಂದ್ರೆ ಅದು ಶಾಸ್ತ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶಾಸತಿ, ಅವನನ್ನ ಸರಿಯಾದ ಕ್ರಮದಲ್ಲಿ ಕರ್ಕೊಂಡು ಹೋಗುತ್ತೆ ಅಂದ್ರೆ ಶಾಸ್ತ್ರ. ಈ ಶಾಸ್ತ್ರ ಹಿಂದೆಯೂ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಅಂತ ಹೇಳಿದ್ದು ಇದನ್ನ ಹೊರತು ಸುಮ್ನೆ ಪುಸ್ತಕದಲ್ಲಿ ಸಂಸ್ಕೃತದ ಶ್ಲೋಕಗಳಲ್ಲಿ ಅಥವಾ ಯಾವುದೋ ಅನುವಾದದಲ್ಲಿ ಬರ್ದದ್ದೆಲ್ಲ ಇದೆ ಅಂತ ಯಾರು ಶಾಸ್ತ್ರ ಅಂತ ಹೇಳಿದ್ರು ಅದನ್ನು ಯಾರೂ ಒಪ್ಲಿಲ್ಲ. ವೇದಕಾರರಂತೂ ಒಪ್ಲಿಲ್ಲ, ಆಚಾರ್ಯರು ಇಲ್ಲಿ ಅದನ್ನು ಹೇಳಿಲ್ಲ. ಅದಕ್ಕೆ ಅವರು ಶಾಸ್ತ್ರದ ನಿರೂಪಣೆ ಮಾಡಿದ್ರು. ವಿಷ್ಣು ಭಕ್ತಿ ವಿಧಾನಾರ್ಥಂ ಸರ್ವಂ ಶಾಸ್ತ್ರಂ ಪ್ರವರ್ತತೆ ಇತಿ ಪೈಂಗಿ ಶ್ರುತಿ. ಇದು ಮತ್ತೆ ಪೈಂಗಿ ಶ್ರುತಿಯಲ್ಲೇ ಬಂದ ಮಾತು. ಇನ್ನು ಆಹಾರದ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯ, ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಆಹಾರಸ್ತ್ವಪಿ, ಆಹಾರದಲ್ಲಿಯೂ ಕೂಡ ಎಲ್ಲಾ ತರದ ಈಗ ನೋಡಿ, ಇದು ಹೊರಗಿನ ಪ್ರಭಾವ ಇದೆ ಅನ್ನೋದಕ್ಕೆ ಕೃಷ್ಣ ಈ ಅಂಶವನ್ನ ಹೇಳಿದ್ದೇ ಕಾರಣ. ಆದ್ರೆ ನೀವು ಮತ್ತೆ ಪ್ರಶ್ನೆ ಮಾಡ್ಬೋದು, ಅಲ್ಲ ಎಲ್ಲ ಒಳ್ಳೆ ಪದಾರ್ಥ ತಿಂದ್ರು ಅವ್ನು ಕೆಟ್ಟವನಾಗ್ತಾನಲ್ಲ, ಅದಕ್ಕೆ ಹೇಳಿದ್ದು ಪ್ರಭಾವ ಅಂತ. ಕೊನೆಗುಳಿದು ಸ್ವಭಾವ ಅನ್ನೋದು ಇದೇ ಅರ್ಥಕ್ಕೆ. ಆದ್ರೆ ಕೆಲ ಕಾಲ ಅವನಿಗೆ ಅದು ಪರಿಣಾಮ ಬೀರುತ್ತೆ, ಅವನ ದೇಹದ ಬದಲಾವಣೆಗೆ ಕಾರಣ ಆಗುತ್ತೆ. ಅವನು ನಿಧಾನಕ್ಕೆ ಅದನ್ನ ಅಭ್ಯಾಸ ಮಾಡ್ತಾ ಹೋದ ಹಾಗೆ ದೇಹದಲ್ಲಿ ಬದಲಾಗುತ್ತೆ ಹೊರತು ಆತ್ಮದಲ್ಲಿ ಬದಲಾಗುವುದಿಲ್ಲ. ಆತ್ಮದಲ್ಲಿ ಇರುವಂತಹ ಸಾತ್ವಿಕತೆಗೆ ಹೊರಗೆ ತಿನ್ನುವ ಆಹಾರದ ಸಾತ್ವಿಕತೆ ಅನ್ನೋದು ಹೆಲ್ಪ್ ಮಾಡುತ್ತೆ. ಒಳಗೆ ಇರುವ ರಾಜಸಿಕತೆಗೆ ಹೊರಗಿರುವ ರಾಜಸಿಕ ಪದಾರ್ಥದ ಆಹಾರದಿಂದ ದೇಹದಲ್ಲಿಯೂ ರಾಜಸಿಕತೆ ಅನ್ನೋದು ಹುಟ್ಟಿ ಅದು ಆತ್ಮದ ಪ್ರವೃತ್ತಿಗೆ, ಅವನು ರಾಜಸನಾಗಿದ್ರೆ ಅದಕ್ಕೆ ತಕ್ಕಂತೆ ಶಕ್ತಿಯನ್ನ ಅದು ಹೆಚ್ಚು ಮಾಡುತ್ತೆ. ಅಂದ್ರೆ ಈ ಗಾಡಿಗಳಲ್ಲಿ ಅದು ಓಡ್ತಾ ಇರುತ್ತೆ, ಅದಕ್ಕೇನು ಮತ್ತೆ ವೇಗವನ್ನ ತರಲಿಕ್ಕೋಸ್ಕರ ಇನ್ನೇನೋ ಒಂದು ಅಟ್ಯಾಚ್ ಮಾಡ್ತಾರೆ. ಆ ಹೊರಗಿನ ಯಂತ್ರ ಇದೆಯಲ್ವಾ, ಅದು ವರ್ಕ್ ಆಗುವ ತನಕ ಮಾತ್ರ, ಕೊನೆಗೆ ಏನಿದ್ರು ಕೂಡ ಅದರ ಚಕ್ರವೇ ಗತಿ.
ಅದು ಚಕ್ರ ಇದ್ರೇನೆ ಹೋಗುದು, ಚಕ್ರವೇ ಅದರ ಸ್ವಭಾವ. ಆದ್ರೆ ಅದರ ವೇಗವನ್ನು ಹೆಚ್ಚಿಸ್ಲಿಕ್ಕೆ ಒಂದು ಚೂರು ಹೈ ಈಗ ಗೇರ್ ಅನ್ನೋದು ಹೇಗೆ ಹೆಲ್ಪ್ ಮಾಡುತ್ತೋ ಹಾಗೆ ಇದು ಸ್ವಲ್ಪ ಸಹಾಯ ಮಾಡುತ್ತೆ ಹೊರತು ಇದು ತಡೆನೂ ಮಾಡುತ್ತೆ, ಸ್ವಲ್ಪ ತಡೆನೂ ಮಾಡುತ್ತೆ. ಜನ್ಮಾಂತರದ ತನಕವೂ ಕೆಲವೊಮ್ಮೆ ಒದ್ದಾಡಬೇಕಾದ ಪ್ರಸಂಗ ಬರುತ್ತೆ, ಅಥವಾ ಕೆಲವೊಮ್ಮೆ ಅವನ ಈ ಪ್ರಭಾವಕ್ಕಿಂತ ಸ್ವಭಾವವೇ ಗಟ್ಟಿಯಾದಾಗ ಅದೇ ಅವನು ಎಷ್ಟು ಸಾತ್ವಿಕತೆಯ ಪದಾರ್ಥವನ್ನು ತಿಂದ್ರೂ ಕೂಡ ಅವನಲ್ಲಿ ಒಳಗಿನ ತಾಮಸ ಗುಣವೇ ಇದ್ರೆ ಅದೇ ಹೆಚ್ಚು. ಹಾಗಾದ್ರೆ ನಾವು ಸಾತ್ವಿಕವಾದ ಪದಾರ್ಥವನ್ನು ಯಾಕೆ ತಿನ್ಬೇಕು ಅಂದ್ರೆ ನಮ್ಮಲ್ಲಿರುವ ಸಾತ್ವಿಕತೆಗೆ ಮೈಲೇಜ್ ಹೆಚ್ಚು ಮಾಡ್ಲಿಕ್ಕೆ. ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ ಮೈಲೇಜ್ ಹೆಚ್ಚು ಮಾಡುದು ಅಂದ್ರೆ ಪೆಟ್ರೋಲ್ ಅಲ್ಲೇ ಹೋಗುದು. ಆದ್ರೆ ಆ ಪೆಟ್ರೋಲ್ ಅಲ್ಲಿ ಚೆನ್ನಾಗಿ ಹೋಗ್ಲಿಕ್ಕೋಸ್ಕರ ಅದಕ್ಕೆ ಆಯಿಲ್ ಕೊಡ್ತಾರಲ್ಲ, ಹಾಗೆ ಇದು ಬರೀ ಆಯಿಲ್ ಹಾಕಿದ್ರೆ ಗಾಡಿ ಓಡಲ್ಲ. ಗಾಡಿ ಓಡುದು ಯಾವಾಗ್ಲೂ ಪೆಟ್ರೋಲ್ ಅಲ್ಲಿ ಅಥವಾ ಡೀಸೆಲ್ ಅಲ್ಲಿ. ಪೆಟ್ರೋಲಿಗೆ ಹಾಕಲ್ಲಲ್ವಾ, ಡೀಸೆಲ್ಗೆ ಹಾಕೋದು ಅಂತ ಇಟ್ಕೊಳ್ಳಿ ಆಯಿಲ್. ಆ ಅಂಶದಲ್ಲಿ ನಮಗೆ ಹೇಗೆ ಇಂಧನಕ್ಕೆ ಒಂದು ಪ್ರತಿಯಾದ ಸಹಾಯಕ್ಕಾಗಿ ಈ ಆಹಾರ ಇರುತ್ತೋ ಹಾಗೆ. ಹಾಗಾಗಿ ಇದನ್ನ ಆಚಾರ್ಯರು ಸ್ಪಷ್ಟ ಹೇಳ್ತಾರೆ ಮುಂದೆ. ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯ. 3 ತರದ ಆಹಾರ ಇರುತ್ತೆ. ಅಂದ್ರೆ ಆಹಾರ ಸಾತ್ವಿಕನಾದವನಿಗೆ ರಾಜಸ ತಿಂದ್ರು ಏನು ಆಗಲ್ವಾ ಅಂದ್ರೆ ಅವನಿಗೆ ಸಾಮರ್ಥ್ಯ ಜಾಸ್ತಿ ಇದ್ರೆ ಏನು ಆಗಲ್ಲ. ಅವನು ಅದಕ್ಕಿಂತ ದುರ್ಬಲನಾಗಿದ್ರೆ ಅವನೊಂದ್ ಸ್ವಲ್ಪ ದಿವಸ ತಡಿಯತ್ತದು, ಸ್ವಲ್ಪ ಹೊತ್ತಾದ್ರೂ ಅಲ್ಲಾಡಿಸತ್ತೆ. ಇಲ್ಲ ಅಂದ್ರೆ ಅಂತ ಜಯನಿಗೆ, ಅಷ್ಟು ದೇವರ ಭಕ್ತನಾದವನಿಗೆ ಹಿರಣ್ಯಕಶಿಪಾದಿಗಳು ಹೇಗೆ ನಿಗ್ರಹ ಮಾಡಿದ್ರು ಹಾಗಂತೇಳಿ ಅವನು ಸಾಯ್ಲಿಲ್ಲ. ನಮಗಿದು ಒಳ್ಳೆ ಉದಾಹರಣೆ. ಅವನ ಶರೀರ ಅವನಿಗೆ ಹೆಲ್ಪ್ ಮಾಡ್ಲೇ ಇಲ್ಲ. ಆ ಕಾಲದಲ್ಲಿ ಅವನು ಅದರೊಳಗೆ ಸುಮ್ಮನೆ ಬಂಧಿಯಾಗಿ ಇದ್ದ. ಯಾವಾಗ ಅದಕ್ಕೆ ದೇವರು ಬಂದು ಅವನ ಶರೀರವನ್ನು ನಾಶ ಮಾಡಿ ಅವನಿಗೆ ಆಗುವಂತಹ ಆ ಶರೀರದಿಂದ ಆಗುವ ಅಪಾಯವನ್ನ, ಅದು ಯಾವ ರೀತಿ ಅವನು ರಾಕ್ಷಸ ಪ್ರವೃತ್ತಿಯನ್ನ ತೋರುತ್ತಿದ್ದ ಅದನ್ನ ನಿರ್ಮೂಲನೆ ಮಾಡಬೇಕು ಅಂದ್ರೆ ಅವನ ಆ ಶರೀರವನ್ನ ತೆಗಿಬೇಕು. ಆ ಶರೀರಕ್ಕೆ ಸೇರಿಕೊಂಡಂತಹ ರಾಕ್ಷಸ ಪ್ರವೃತ್ತಿಯ ಇನ್ನೊಂದು ಜೀವವನ್ನ ದೂರ ಮಾಡಬೇಕು. ಅಂದ್ರೆ ಜೀವ ಎಲ್ಲರಲ್ಲೂ ಎರಡಿರುತ್ತೆ ಅಂತಲ್ಲ, ಕೆಲವೊಮ್ಮೆ ಹಾಗಿರುತ್ತೆ. ಅದು ಕೂಡ ಸಾಧ್ಯತೆ ಇದೆ ಅನ್ನೋದನ್ನ ನಮಗೆ ಈ ಕಥೆ ಹೇಳುತ್ತೆ. ಆದ್ರೆ ಕೆಲವೊಂದ್ ಸರ್ತಿ ಕೆಲವೇ ಹೊತ್ತು ಬಂದು ಹೋಗುತ್ತೆ. ಅದು ಹಿಂದೆ ದೇವರ ಆವೇಶವನ್ನು ಹೇಗೆ ಹೇಳಿದ್ರು ಹಾಗೆ ರಾಕ್ಷಸ ಆವೇಶವೂ ಕೂಡ, ರಾಕ್ಷಸನೇ ಹುಟ್ಟಿ ಬರಬಹುದು. ಒಬ್ಬ ವ್ಯಕ್ತಿಯಲ್ಲಿ ರಾಕ್ಷಸ ಕೊನೆ ತನಕ ಇರಬಹುದು, ಅಥವಾ ಆಗಾಗ ಬಂದು ಹೋಗ್ಬಹುದು, ಅಥವಾ ಕೇವಲ ಅವನಲ್ಲಿ ಪರಿಣಾಮ ಬೀರಬಹುದು. ಈ ಪರಿಣಾಮ ಬೀರುವುದು ಅಂತಿದೆಯಲ್ವಾ, ಇದು ಆಹಾರದ ಮೂಲಕ, ಅಥವಾ ನಮ್ಮ ಸುತ್ತಮುತ್ತಲಿನ ಜನರ ಮಾತಿನ ಮೂಲಕ, ಅಥವಾ ನಾವು ಅವರನ್ನ ಕೂತಾಗ ಅವರ ಮೈಯಿಂದ ಬರಬಹುದಾದ ಕೆಲವು ರೇಸಿನ ಪರಿಣಾಮದ ಮೂಲಕ ನಮ್ಮಲ್ಲೂ ಅಂತಹದ್ದೇ. ನಿನ್ನೇನೋ ಮೊನ್ನೆನೋ ಯಾರೋ ಒಬ್ಳು ಹೆಣ್ಮಗಳು, ನಾನು ಆ ಪ್ರತಿಭಟನೆಯಲ್ಲಿ ಹೋಗಿ ಸೇರಿದಾಗ ನನಗೂ ಹಾಗೆ ಹೇಳಬೇಕು ಅಂತ ಅನಿಸ್ತು, ನಾನು ಹೇಳದೆ. ಆದ್ರೆ ನನ್ನ ಉದ್ದೇಶ ಹಾಗಿರ್ಲಿಲ್ಲ ಅಂತ ಆಮೇಲೆ ಆ ಮಾತಿನ ಬಗ್ಗೆ ತನ್ನ ವಿಷಾದವನ್ನ ವ್ಯಕ್ತಪಡಿಸಿದ್ಲಲ್ವಾ. ಇದು ಹಾಗೆ ಆ ಪರಿಸರಕ್ಕೆ ಹೋದಾಗ ಎಲ್ಲದರ ಜೊತೆಗೆ ನಂದು ಒಂದಿರ್ಲಿ ಅಂತ ಒಂದು ಉದ್ಘೋಷ ಮಾಡುವ ಹುಮ್ಮಸ್ಸಿನಿಂದ ಏನೇನೋ ಮಾತಾಡಿ ಬಿಡುದು. ಆಮೇಲೆ ಬಂದ ಮೇಲೆ ತನ್ನ ಎಚ್ಚರ ಬಂದ ಮೇಲೆ ಇಂತ ಮಾತಾಡಬಾರದಿತ್ತು ಅಂತ. ಇದು ತಾತ್ಕಾಲಿಕ, ಆದ್ರೆ ಪ್ರಭಾವ ಆ ಹೊತ್ತಿಗೆ ಕೆಲಸ ಮಾಡಿಬಿಡುತ್ತೆ. ಕೆಲವರಿಗೆ ಬದುಕಿನುದ್ದಕ್ಕೂ ಇರುತ್ತೆ, ಕೆಲವರಿಗೆ 1-2-3 ಜನ್ಮಕ್ಕೆ. ಅದು ಕರ್ಮ ಹೇಗಿರುತ್ತೋ ಹಾಗೆ. ಕರ್ಮದಲ್ಲಿ ಆತ ಯಾರದ್ದೋ ಒಬ್ಬನ ಮೇಲೆ ಕೆಟ್ಟ ಪ್ರಭಾವವನ್ನು ಬೀರಿ ಅವನ ದಾರಿಯನ್ನ ಕೆಡಿಸಿದ್ರೆ ಅವನಿಗೂ ಅದೇ ರೀತಿಯಾದ 1-2 ಜನ್ಮದ ಪೂರ್ತಿ ಆ ಪ್ರಭಾವಕ್ಕೆ ಒಳಗಾಗಿ ತಾನು ಸತ್ಯದಿಂದ ದೂರವಾಗುವಂತಹ ದುಸ್ಥಿತಿ ಒದಗುತ್ತೆ. ಇದು ನಮಗೆ ಬಹಳ ಸರಳವಾಗಿ ಅರ್ಥ ಆಗುವಂತಹ ಸಂಗತಿಯನ್ನ ಕೃಷ್ಣ ಇಲ್ಲಿ ನಿರೂಪಣೆ ಮಾಡಿ ಆಹಾರದ ಇಲ್ಲ ಅಂದ್ರೆ ಆಹಾರ ಯಾಕೆ ಹೇಳಬೇಕು, ಏನ್ ಉದ್ದೇಶ ಇದೆ? ಒಳ್ಳೇದು ತಿಂದ ತಕ್ಷಣ ಸ್ವಭಾವವೇ ಬದಲಾಗುವುದಾದ್ರೆ ಈ ಜಗತ್ನಲ್ಲಿ ಎಷ್ಟು ಜನ ಎಷ್ಟೆಷ್ಟು ಒಳ್ಳೊಳ್ಳೆ ಕ್ವಾಲಿಟಿಯ ಪದಾರ್ಥಗಳನ್ನು ತಿಂತಾ ಇದ್ದಾರೆ. ಆದ್ರೂ ನಮಗೆ ಕೋಪ ಏನು? ಇಷ್ಟೆಲ್ಲ ಮಡಿ ಅನ್ನುವ ಅಥವಾ ಇನ್ನೇನೇನೋ ಮಾಡ್ತಾರೆ, ಅವ್ರು ಯಾಕೆ ಹಾಗಿದ್ದಾರೆ? ಯಾರೋ ಒಬ್ರು ಏನು ಮಾಡ್ತಾ ಇಲ್ಲ, ಯಾಕೆ ಹಾಗಿಲ್ಲ? ಅದೇ ಕಾರಣ ಅಲ್ಲಿ ಒಳಗೆ ಇರುವಂತಹ ಚೇತನದ ಸಂಬಂಧ ಹೊರತು. ಹಾಗಂತ ಹೇಳಿ ಕೆಲವೊಮ್ಮೆ ಸಾತ್ವಿಕನೇ ಇರ್ಬೋದು, ಒಳ್ಳೆಯವನೇ ಇರ್ಬೋದು, ಆದ್ರೆ ಅವನಿಗಿರುವ ಪ್ರಭಾವ, ಅವನಿಗಿರುವ ಕರ್ಮದ ಬಲ ಜಾಸ್ತಿ ಆದಾಗ ಅವನು ಕೆಟ್ಟ ಸ್ಥಿತಿಯಲ್ಲೇ ನಡ್ಕೊಳ್ತಾ ಇರ್ತಾನೆ. ನಾವು ಅವನ ಈಗಿನ ಚರ್ಯೆಯನ್ನ ನೋಡಿ ಅವನು ಒಳ್ಳೆಯವನು ಕೆಟ್ಟವನು ಅಂತ ಪೂರ್ತಿ ನಿರ್ಧಾರ ಮಾಡ್ಲಿಕ್ಕೆ ಎಲ್ಲಿಯೂ ಕೂಡ ಹೊರಗಿನಿಂದ ಇರುವಂತಹ ಅವನ
ಶಾರೀರಿಕ ಅಂಶವನ್ನು ಇಟ್ಟುಕೊಂಡು ಅವನ ಪ್ರಭಾವವನ್ನ ನೋಡಿಕೊಂಡು ಅವನ ತಾತ್ಕಾಲಿಕವಾದ ವ್ಯವಸ್ಥೆಯನ್ನು ನೋಡಿಕೊಂಡು ನಾವು ಕೆಟ್ಟವನು ಅಂತಾನೂ ಹೇಳಲಿಕ್ಕಾಗಲ್ಲ, ಒಳ್ಳೆಯವನು ಅಂತಾನೂ ಹೇಳಲಿಕ್ಕಾಗಲ್ಲ. ಆದ್ರೆ ಒಳ್ಳೆಯ ಕೆಲಸಗಳನ್ನ ಗುರುತಿಸಬೇಕಾದದ್ದು ಕರ್ತವ್ಯ. ಅವನ ಮುಂದೆ ಅವನು ಕೆಟ್ಟವನಾಗಿದ್ರೆ ನಿನಗೆ ಯಾಕೆ ಅವನು ಒಳ್ಳೆಯವನು ಕೆಟ್ಟವನು, ಈಗ ಒಳ್ಳೆ ಕೆಲಸ ಮಾಡಿದನ ಖುಷಿ ಪಡು, ದೇವರಲ್ಲಿ ನಿಂತು ಒಳ್ಳೆ ಕೆಲಸ ಮಾಡಿಸಿದಾನೆ. ಕೆಟ್ಟ ಕೆಲಸ ಆಯ್ತಾ, ಬೇಡ, ನಮಗೆ ಅದರ ಸಹವಾಸ ಬೇಡ, ನಾವು ಅದರ ಪ್ರಭಾವಕ್ಕೊಳಗಾಗುವುದು ಬೇಡ ಅಂತ ದೂರ ಇರಬೇಕಾದದ್ದು. ಅದು ಆಹಾರದಿಂದಲೂ, ವ್ಯಕ್ತಿಯಿಂದಲೂ, ವಸ್ತುವಿನಿಂದಲೂ. ಅದನ್ನು ತಿಳಿಸ್ಲಿಕ್ಕೆ ಈ ಮೂರು ವೈವಿಧ್ಯವನ್ನ ನಿರೂಪಣೆ ಮಾಡಿದ್ದಾರೆ. ನಾಳೆ ಆ ಮೂರು ವೈವಿಧ್ಯ ಅಂದ್ರೆ ಯಜ್ಞ, ತಪಸ್ಸು, ದಾನ. ಇದನ್ನು ಪ್ರಧಾನವಾಗಿ ಇದೇ ಬಿಡಬಾರದ ಮೂರು ಕರ್ಮ ಅಂತ ಹೇಳಿದ್ದಲ್ವಾ, ಬಿಡ್ಲೇಬಾರದು ಇದು ಮೂರನ್ನ ಅಂತ. ಆ ಬಿಡಬಾರದು ಅಂತಂದ್ರೆ ಹೇಗೆ ಹಿಡಿಬೇಕು? ಕೆಲವೊಮ್ಮೆ ಯಜ್ಞವನ್ನ ಹಿಡಿದೇ ಅವ್ಯವಸ್ಥೆ ಆಗ್ಬೋದು, ದಾನವನ್ನ ಮಾಡ್ತಾನೆ ಅಹಂಕಾರ ಬರ್ಬೋದು, ತಪಸ್ಸು ಮಾಡ್ತಾನೆ ದಬ್ಬಾಳಿಕೆ ಮಾಡ್ಬೋದು. ಇದಾಗಬಾರದು ಅಂದ್ರೆ ನಮ್ಮ ಸಾತ್ವಿಕ ದಾನ, ಸಾತ್ವಿಕ ತಪಸ್ಸು, ಸಾತ್ವಿಕ ಯಜ್ಞ ಹೇಗಿರ್ಬೇಕು ಅಂತ ತಿಳಿಬೇಕಲ್ಲ. ಇನ್ನೊಬ್ಬರ ದಾನ ಹೇಗಿದೆ ಅಂತ ನೋಡುದಲ್ಲ, ಇನ್ನೊಬ್ರು ಹೇಗೆ ಯಜ್ಞ ಮಾಡ್ತಾರೆ ಅಂತ ಕಾಣುದಲ್ಲ, ಇನ್ನೊಬ್ಬನ ತಪಸ್ಸಿನಲ್ಲಿ ಏನೇನ್ ದೋಷ ಇದೆ ಅಂತ ಹುಡುಕುದಲ್ಲ. ನಮ್ಮ ದಾನ, ನಮ್ಮ ತಪಸ್ಸು, ನಮ್ಮ ಯಜ್ಞ ಹೇಗಿದೆ ಅನ್ನೋದನ್ನ ತಿಳಿಲಿಕ್ಕೆ ಈ ಮುಂದಿನ ಮಾತುಗಳು ಅತ್ಯಂತ ಸ್ವರಸವಾದದ್ದು. ಬಹುಶಃ ಇದು ನಮ್ಮ ಮನಸ್ಸಿನ ಮೇಲೆ, ನಮ್ಮ ದೇಹದ ಮೇಲೆ ಆಗುವ ಪರಿಣಾಮದ ವ್ಯತ್ಯಾಸಗಳಿಗೆ ಕೊಡುವ ಉತ್ತರ ನಮ್ಮ ಜೀವನದಲ್ಲಿ ಇನ್ನೊಮ್ಮೆ ಎಲ್ಲಿ ಹುಡುಕಿದ್ರು ಸಿಗದಷ್ಟು ಚಂದದ ಮಾತುಗಳು ಸಿಗ್ತವೆ. ಹಿಂದೆ ಕೆಲವು ಮಾತು ಬಂದಿತ್ತು, ಮತ್ತು ಅಂತಹ ಮಾತುಗಳನ್ನ ಮುಂದಿನ ತರಗತಿಯಲ್ಲಿ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು. ವಿಷ್ಣು ಪುರಾಣ ಇವತ್ತಿರಲ್ಲ, ನಾಳೆ ಮತ್ತೆ ಮಾಡೋಣ. ಶ್ರೀ ಹರಿಪ್ರಿಯತಾಂ. ಇವತ್ತು ವಿಷ್ಣು ಪುರಾಣ ಇಲ್ಲ.